ದರ್ಶನ್ ಕಾರು ವಿಜಯಲಕ್ಷ್ಮಿ ಫ್ಲಾಟ್ಗೆ ಆಗಮಿಸಿದೆ. ದರ್ಶನ್ ಬಂದಿದ್ದಾರೆ. ವಿಜಯಲಕ್ಷ್ಮಿ ಫ್ಲಾಟ್ಗೆ ದರ್ಶನ್ ಆಗಮಿಸಿದ್ದಾರೆ. ಅದಕ್ಕಾಗಿನೇ ಧನ್ವೀರ್ ಅಲ್ಲಿ ಬಂದಿದ್ದಿತ್ತು. ದರ್ಶನ್ ಎಲ್ಲಿ ಕಾಣಿಸ್ತಾರೆ ಅಲ್ಲೇ ಪೊಲೀಸರು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಅಂದುಕೊಂಡಿದ್ವಿ. ಆದರೆ ದರ್ಶನ್ ನೇರವಾಗಿ ಹೊಸಕೆರೆ ಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಬಂದಿದ್ದಾರೆ. ಅಲ್ಲಿಂದ ಪೊಲೀಸರು ಅವರನ್ನ ವಶಕ್ಕೆ ಪಡಿತಾರೆ. ದರ್ಶನ್ ಕಾರು ವಿಜಯಲಕ್ಷ್ಮಿ ಫ್ಲಾಟ್ಗೆ ಆಗಮಿಸಿದೆ. ಹಾಗಾಗಿ ಧನ್ವೀರ್ ಬಂದು ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಯಾಕೆಂದ್ರೆ ವಿಜಯಲಕ್ಷ್ಮಿ ಅವ್ರಿಗೂ ಗೊತ್ತಿರುತ್ತೆ, ಧನ್ವೀರ್ ಅವ್ರಿಗೂ ಗೊತ್ತಿರುತ್ತೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾರೆ. ದರ್ಶನ್ ಎಲ್ಲಿ ಬರ್ತೀನಿ ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ಹೇಳಿರ್ತಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಬಂದಿದ್ದಾರೆ. A2 ಆರೋಪಿ ದರ್ಶನ್ ಅಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ 4 ಜನ ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ. ಅದಾದ ನಂತರ ಇವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಇನ್ನಿಬ್ಬರು ಚಿತ್ರದುರ್ಗದಿಂದ ಬರಬೇಕು, ಅವರ ವೈದ್ಯಕೀಯ ತಪಾಸಣೆಯೂ ಆಗುತ್ತೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ ಏನು ಅಂದ್ರೆ ದರ್ಶನ್ ಆಗಮಿಸಿದ್ದಾರೆ. ರೆಡ್ ಕಲರ್ ವ್ರ್ಯಾಂಗ್ಲರ್ ಕಾರ್ನಲ್ಲಿ, ಜೀಪ್ ವ್ರ್ಯಾಂಗ್ಲರ್, ಅದೇ ಕಾರ್ನಲ್ಲಿ ಅವರು ಇರ್ಲಿಲ್ವಂತೆ. ಆಗಲೇ ತಮಿಳುನಾಡಿನ ಚೆಕ್ ಪೋಸ್ಟ್ ನಲ್ಲಿ ಒಂದು ರೆಡ್ ಕಲರ್ನ ಕಾರು, ಜೀಪ್ ವ್ರ್ಯಾಂಗ್ಲರ್, ಅದು ದರ್ಶನ್ ಅವರ ಕಾರು. ಆದರೆ ಆ ಕಾರಿನಲ್ಲಿ ಅವರಿರಲಿಲ್ಲ, ಬೇರೆ ಕಾರ್ನಲ್ಲಿ ಬಂದಿದ್ದಾರೆ. ಸೊ ಬೇರೆ ಕಾರ್ನಲ್ಲೇ ಅವರು ಹೋಗಿದ್ರಾ ಅಥವಾ ಅದೇ ಕಾರ್ನಲ್ಲಿ ಬಂದು ಎಲ್ಲಾದರೂ ಮಧ್ಯದಲ್ಲಿ ಎಕ್ಸ್ಚೇಂಜ್ ಆದ್ರಾ, ಏನು ಬೇಕಾದ್ರೂ ಆಗಿರಲಿ ಬಂದಿದ್ದಾರೆ. ಸೊ ಬಂದ ನಂತರದಲ್ಲಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆ ಪ್ರಕ್ರಿಯೆ ಆಗುತ್ತೆ. ಪೊಲೀಸರು ಇನ್ನೇನು ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಮನೆಗೆ ಬರ್ತಾರೆ, ಫ್ಲ್ಯಾಟ್ಗೆ ಬರ್ತಾರೆ. ಅಲ್ಲಿಂದ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಎಲ್ಲವೂ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಹೇಗೆ ಪವಿತ್ರ ಗೌಡ ಅವ್ರನ್ನ ಅರೆಸ್ಟ್ ಮಾಡಿದ್ರು ವಿತ್ ವಿಡಿಯೋ ಎವಿಡೆನ್ಸ್, ಅದೇ ಥರ ದರ್ಶನ್ ಅವ್ರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.